ರೀ, ಒಂದು ಮಾತು ಹೇಳು. ಇನ್ನು ಹುಡುಗಿ ಈ ಮನೆಯಲ್ಲಿರೋದು ಬೇಡ. ನೀವು ಮಾವಂಗೆ ಹೇಳ್ತೀರಾ ಅಥವಾ ನಾ ಮಾತಾಡ್ಲಾ? ಹಾಗೆಲ್ಲ ಹೇಳ್ಬಿಡಕ್ಕಾಗಲ್ಲ ಲಲಿತಾ. ಒಂದು ಸರ್ತಿ ಆ ಮಾತು ಬಂದಿದ್ದಕ್ಕೆ ಅಪ್ಪ ವಾಪಸ್ ಹಿಮಾಲಯಕ್ಕೆ ಹೊರಟಿದ್ರು. ಈಗ ಮತ್ತೆ ಜಾಜಿನ ಮನೆಗೆ ಹೊರಗೆ ಹಾಕೋ ಮಾತು ಬಂದರೆ ನಿಜಕ್ಕೂ ಹೊರಟು ಬಿಡ್ತಾರೆ. ಹಾಗಂತ ಜಾಜಿನ ನಮ್ಮ ಮನೆಯಲ್ಲಿ ಇಟ್ಕೊಳಕ್ಕಾಗ್ದು. ಅಪ್ಪ ನಿನಗೆ ಮಾವ ಅಷ್ಟೇ, ನನಗೆ ಜನ್ಮ ಕೊಟ್ಟವರು. ಅವರು ಹೊರಟುಬಿಟ್ರೆ ನಿನಗೇನು ವ್ಯತ್ಯಾಸ ಆಗಲ್ಲ, ನನಗಾಗತ್ತೆ. ಎಷ್ಟೋ ವರ್ಷಗಳ ಮೇಲೆ ವಾಪಸ್ ಬಂದಿದ್ದಾರೆ. ಅವ್ರನ್ನ ಕಳ್ಕೊಳ್ಳೋಕೆ ನನಗಿಷ್ಟ ಇಲ್ಲ ಲಲಿತಾ. ಆದರೆ ವಿದ್ಯಾಶಂಕರ ನಮ್ಮಿಬ್ರಿಗೂ ಮಗ, ಉಳ್ತಿರೋ ಒಬ್ಬ ಮಗ. ಅವನು ಹೋಗ್ಬಿಟ್ರೆ ನಾವು ಬದುಕಿರೋದಕ್ಕಾಗತ್ತೇನ್ರಿ? ಲಲಿತಾ, ಏನೋ ಗಂಡ ಹೆಂಡತಿರ ಮಧ್ಯೆ ಚರ್ಚೆ ನಡೀತಾರೋ ಹಾಗಿದೆ. ನಿಮ್ಮ ಹತ್ರ ಒಂದು ವಿಷಯ ಮಾತಾಡೋದಿದೆ ಮಾವ. ನಿಮ್ಮ ಮಗಂಗೆ ಶತ್ರುಗಳಿಂದ ಬೆದರಿಕೆ ಬರ್ತಾ ಇದೆ, ಕೊಂದು ಹಾಕ್ತೀವಿ ಅಂತ. ಯಾರಪ್ಪ ಅದು ನನ್ನ ಮಗನ ಜೊತೆ ವೈರತ್ವ ಕಟ್ಕೊಂಡಿರೋದು? ಶೇಖರಿ, ಏನಿದು? ಯಾವ ವಿಚಾರಕ್ಕೆ ನಾನು ಕೊಲ್ತೀನಿ ಅಂತ ಬೆದರಿಕೆ ಹಾಕ್ತಿರೋದು? ಅವ್ರವ್ರದ್ದೇನೋ ವ್ಯಾಜ್ಯ. ಈಗೇನು ಮಾಡೋದು ನೀವೇ ಹೇಳಿ ಮಾವ. ಅದು ಹೇಗಮ್ಮ ಕೊಲ್ತಾರೆ? ಕೊಲ್ಲೋದು ಅಂದರೆ ಅಷ್ಟು ಸುಲಭನಾ? ಅಂಥ ಸಮಯ ಬಂದರೆ ನಾನಿದ್ದೀನಿ. ನನ್ನ ಪ್ರಾಣ ಕೊಟ್ಟಾದರೂ ನನ್ನ ಮಗನ ಉಳಿಸ್ಕೋತೀನಿ. ಶೇಖರಿ, ಹೇಳಪ್ಪ, ಏನು ವಿಚಾರ? ನೋಡಿದ್ರಾ, ನಿಮ್ಮ ಮಗನ ಬಗ್ಗೆ ನಿಮ್ಗೆ ಎಷ್ಟು ಕಾಳಜಿ. ಏನಮ್ಮ ಹೀಗೆ ಹೇಳ್ತೀಯಾ? ಅಪ್ಪನಾಗಿ ಮಗನನ್ನು ಉಳಿಸೋದು ಕರ್ತವ್ಯ ಅಲ್ವಾ? ಹಾಗೆ ಅಮ್ಮನಾಗಿ ನನ್ನ ಮಗನ ಬಗ್ಗೆ ನನಗೂ ಕಾಳಜಿ ಇರಬೇಕಲ್ವಾ ಮಾವ? ಈಗ ನೇರವಾಗಿ ವಿಷಯಕ್ಕೆ ಬಾಮ್ಮ. ಅವನು ಏಳಿಗೆ ನಿಲ್ಲಬಾರ್ದು. ಅವನು 100 ವರ್ಷ ಸುಖವಾಗಿ ಬದುಕಬೇಕು ಅಲ್ವಾ? ಹಾಗಂತ ನನಗೂ ಇದೆಯಮ್ಮ. ವಿದ್ಯೆ ಚೆನ್ನಾಗಿರಬೇಕು, ಬಾಳಿ ಬದುಕಬೇಕು. ಹೌದಲ್ವಾ? ನಾವೆಲ್ಲ ಚೆನ್ನಾಗಿರಬೇಕು ಅಂದರೆ ಜಾಜಿನ ಇಲ್ಲಿಂದ ಕಳಿಸ್ಬೇಕು.